ಈ ರೋಡ್ಗೆ ಅಟ್ಯಾಚ್ ಆದಾಗೆ ಒಂದು 1 ಎಕರೆ 23 ಗುಂಟೆ ಬಂದೆ. ಇದು 30 ಅಡಿ ರೋಡು, ಮೆಟ್ಲಿಂಗ್ ರೋಡು. ಅದ ಎಲ್ಲ ಅಣ್ಕಲ್ ಬೆಳ್ಕೊಂಡು ತಿರುಗಾಡೋದಿದೆ ಅಷ್ಟೇ. ಇದು ಕೆಳಕ್ಕೆ ಹೋಯ್ತದೆ. ಅಲ್ಲಿ ನೋಡಿ, ಅಲ್ಲೂ ಜಮೀನು ಅದ. ಪಕ್ಕದಲ್ಲಿ ಒಳ್ಳೆ ತೋಟಗಳವ. ಇಲ್ಲಿ ಒಳ್ಳೆ ವಾಟರ್ ಬಡ್ ಜಾಗ ಇದು. ಇದಕ್ಕೆ ಅಟ್ಯಾಚ್ ಆದಾಗೆ, ಈ ರೋಡ್ಗೆ ಅಟ್ಯಾಚ್ ಆದಾಗೆ 1 ಎಕರೆ 23 ಗುಂಟೆ 2 ಸಾಲು. ಏನು ಉಳುಮೆ ಮಾಡೋದ ಈ ಲ್ಯಾಂಡು. ಮಣ್ಣಿ ಥರದ ಫುಲ್ ಕೆಂಪು. ಜನರಲ್ ಪ್ರಾಪರ್ಟಿ ಲಿಂಗಾಯತರದು. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಒಂದು 57 ಕಿಲೋಮೀಟ್ರ್ ಆಗುತ್ತೆ. ಊಟಿ NH ರೋಡ್ಗೆ 15 ಕಿಲೋಮೀಟ್ರ್ ಆಗುತ್ತೆ. ಊಟಿ ಮೈಸೂರು NH ರೋಡ್ಗೆ 17 ಕಿಲೋಮೀಟ್ರ್. ಇವೆರಡು ಪಟ್ಟಿ ಅಲ್ವಾ? ಇದು ಅದು ಒಳ್ಳೆ ಸಮತಟ್ಟಾಗದ ಚೌಕಾಕಾರವಾಗಿ ಒಳ್ಳೆ ವಾಟರ್ ಬೆಡ್ ಜಾಗ. ಇವೆಲ್ಲ ಪಕ್ಕದ್ದು. ಇದು ಈ ಏರಿಂದ ಈ ಕಡೆಗೆ. ಇವರು ಟೋಟಲಿ 1 ಎಕರೆ 23 ಗುಂಟೆಗೆ 28 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋತಂದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಟೋಟಲಿ 28 ಲಕ್ಷ ಹೇಳ್ತೀನಿ, ಕರ್ಕೊಂಬಂದು ಕುಣಿಸಿ ಅಂತಂದರೆ. ಒಂದು ಎಕರೆ 23 ಗುಂಟೆ ನೋಡಿ ಸರ್. ಬೇಕು ಅಂದ್ರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಜನರಲ್ ಪ್ರಾಪರ್ಟಿ ಲಿಂಗಾಯತರದು. ರೆಕಾರ್ಡೆಲ್ಲ ಲೀಗಲ್ ಆಗದೆ. ನೀವು ಒಂದು ವಾರಕ್ಕೆ ರಿಜಿಸ್ಟರ್ ಹೋಗ್ಬೋದು ರೆಕಾರ್ಡ್ ತಗೊಂಡು. ಆ ಮಟ್ಟಿಗೆ ಲ್ಯಾಂಡು 1 ಎಕರೆ 23 ಗುಂಟೆ. ಟೋಟಲ್ ಪ್ರೈಜು 28 ಲಕ್ಷ ನೆಗೋಷಿಯಬಲ್ ನೋಡಿ. ಪಕ್ಕದಲ್ಲೆಲ್ಲವೇ ಬೋರ್ವೆಲ್ ಇದೆ. ಆಪೋಸಿಟ್ ಇರೋ ತೋಟ ಅದು ಕಾಣ್ತದು. ಅಲ್ಲ, ಪವರ್ ಲೈನು ಪಕ್ಕದಲ್ಲೇ ಇದೆ. ಧನ್ಯವಾದಗಳು.